ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಕುಂಭರಾಶಿಯವರಿಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಬರೋ ಅಂತ ಎಂಡ್ ಆಫ್ ಮೇ ನಿಮಗಾಗಿ ಏನು ಒಂದು ಅಪರ್ಚುನಿಟೀಸ್ ಕೊಡ್ತಾ ಇದೆ ನಿಮ್ಮ ಲೈಫಲ್ಲಿ. ನಿಮಗೆ ಏನು ಅಬಂಡೆನ್ಸ್ ಬರ್ತಾ ಇದೆ, ಏನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಹಾಗೆ ರಿಲೇಶನ್ಶಿಪ್ ವೈಸ್ ಏನು ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ರೀಡಿಂಗಿಗೆ ಕನೆಕ್ಟ್ ಆಗಿ ಒಂದ್ಸಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಯುರೇಟ್ ಆಗಿ ರೀಡಿಂಗ್ ಬರಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪರ್ಸ್ನಲ್ ರೀಡಿಂಗ್ ಆಪ್ಷನ್ಸು ಮೊಬೈಲ್ ನಂಬರನ್ನು ನಾನು ಮೆನ್ಷನ್ ಮಾಡಿರ್ತೀನಿ, ಒಂದ್ಸಾರಿ ಚೆಕ್ಔಟ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ. ರಿಪ್ಲೈ ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕು. ಓಕೆ, ಸೊ ಈ ಒಂದು ರೀಡಿಂಗ್ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು, ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಇನ್ನು ಏನು ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಎಂಡ್ ಆಫ್ ಮೇ ನಿಮಗಾಗಿ ಏನು ಯೂನಿವರ್ಸ್ ಅಪರ್ಚುನಿಟೀಸ್ ಕೊಡ್ತಾ ಇದೆ, ಹೆಲ್ತ್ ಆಸ್ಪೆಕ್ಟಿಂದ ನೋಡೋಣ, ಹಾಗೆ ಗೈಡೆನ್ಸ್ ಕೂಡ ನೋಡೋಣ ಏನು ಬರ್ತಾ ಇದೆ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಪೇಜ್ ಆಫ್ ಕಪ್ ಸ್ವರ್ಡ್ಸ್ ಬರ್ತಾ ಇದೆ. ತುಂಬ ಚೆನ್ನಾಗಿ ಏನಂತಂದರೆ ಇನಿಷಿಯೇಟಿವ್ ತೊಗೊಂಡಿರೋವಂಥದ್ದನ್ನು ಆ್ಯಕ್ಷನ್ ಮೋಡಲ್ಲಿ ತೊಗೊಂಡು ಬಂದಿದ್ದೀರಾ. ಇಟ್ ಮೀನ್ಸ್ ಇವಾಗ ನೀವೇನಾದರೂ ಅಂದ್ಕೊಂಡಿದ್ದೀರಾ ಏನೋ ಮಾಡಬೇಕು, ಇವಾಗ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ಅದಕ್ಕಾಗಿ ನೀವು ಏನಾದ್ರೂ ಸಮಥಿಂಗ್ ಜಿಮ್ ಮಾಡಬೇಕು, ಅಥವಾ ನೀವೇನಾದರೂ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು, ಅಥವಾ ಜಾಗಿಂಗ್ ಮಾಡಬೇಕು, ಮತ್ತು ಯೋಗ ಇರ್ಬೋದು, ಏನೋ ಒಂದು ಇನಿಷಿಯೇಟಿವ್ ತೊಗೊಳ್ತಾ ಇದ್ದೀರಾ, ಅದ್ರ ಜೊತೆಗೆ ಆ್ಯಕ್ಷನ್ ಮೋಡಲ್ಲಿ ಬಂದಿದ್ದೀರಾ. ಹಾಗಾಗಿ ಹೆಲ್ತ್ ಆಸ್ಪೆಕ್ಟಿಂದ ತುಂಬ ಚೆನ್ನಾಗಿರುವಂಥ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಇನ್ನು ಬರುವಂಥ ದಿನಗಳಲ್ಲಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಎನರ್ಜಿ, ತುಂಬ ಆಕ್ಟಿವ್ ಆಗಿರ್ತೀರಾ, ಆಕ್ಷನ್ ಮೋಡಲ್ಲಿ ಇರ್ತೀರಾ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಅದರಿಂದಾಗಿ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದರೆ ನಿಮ್ಮ ಒಂದು ಹೆಲ್ತಲ್ಲಿ ಸ್ಟೆಬಿಲಿಟಿ ಬರ್ತಾ ಇದೆ, ರೀಕವರ್ ಮಾಡ್ಕೊಳ್ತಾ ಇದ್ದೀರಾ, ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮ ಹೆಲ್ತ್ ಆಸ್ಪೆಕ್ಟಿಂದ ನೋಡಿದಾಗ. ತುಂಬ ಪಾಸಿಟಿವ್ ಆಗಿರುವಂಥ ಹೆಲ್ತ್ ಅಂತ ನಾನು ಹೇಳ್ಬೋದು. ಹಾಗೆ ನಿಮ್ಮ ಕರಿಯರ್ ಲೈಫನ್ನು ನಾನು ನೋಡಬೇಕು ಅಂತಂದರೆ ಹೈರೋಫೆಂಟ್ ಎನರ್ಜಿ ಬರ್ತಾ ಇದೆ. ಓಕೆ, ಸೊ ಮತ್ತು ದ ಫೂಲ್ ಕಾರ್ಡ್ ಬರ್ತಾ ಇದೆ. ಓಕೆ, ತುಂಬ ಇಲ್ಲಿ ನಿಮ್ಮ ಒಂದು ಬಿಸ್ನೆಸ್ಸನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾಸಿಟಿವ್ ಆಗಿ ಒಂದು ಸ್ಟೆಪ್ಪನ್ನು ತಗೊಳ್ತಾ ಇದ್ದೀರಾ. ಅಂದರೆ ನಿಮ್ಮ ಒಂದು ಸ್ಕಿಲ್ಸ್ ಮೇಲೆ ತುಂಬ ವರ್ಕ್ ಮಾಡ್ತಾ ಇದ್ದೀರಾ. ಮತ್ತು ಇಲ್ಲಿ ಹೇಳ್ತಾ ಇರೋವಂಥದ್ದು ಅಂದರೆ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಅದರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗ್ತಾ ಇದೆ, ಅಪರ್ಚುನಿಟೀಸ್ ಕೂಡ ಕ್ರಿಯೇಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾವೆ ನಿಮ್ಮ ಸಲುವಾಗಿ. ನೀವು ಟ್ರೆಡಿಷನಲ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ಬೋದು, ಅದರಲ್ಲಿ ನಿಮಗೆ ಏನಾಗ್ತಾ ಇದೆ, ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ. ಮುಂಚೆ ನೀವು ಮಾಡ್ತಾ ಇದ್ರಿ, ಬಟ್ ಇವಾಗ ಏನಾಗ್ತಾ ಇದೆ, ಅದರಲ್ಲಿ ಒಂದು ಫಿನಿಶಿಂಗನ್ನು ತಗೊಂಡು ಬರ್ತಾ ಇದ್ದೀರಾ, ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಹೊಸ ಹೊಸ ಮೆಥಡ್ಸನ್ನು ಯೂಸ್ ಮಾಡ್ತಾ ಇದ್ದೀರಾ, ಟೆಕ್ನಿಕನ್ನು ಯೂಸ್ ಮಾಡ್ತಾ ಇದ್ದೀರಾ. ಅದರಿಂದಾಗಿ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರ್ತಾ ಇದೆ, ಮತ್ತು ನಿಮ್ಮ ಒಂದು ವರ್ಕಲ್ಲೂ ಕೂಡ ಸ್ಟೆಬಿಲಿಟಿ ಬರ್ತಾ ಇದೆ. ಬರೋ ಅಂಥ ದಿನಗಳಲ್ಲಿ ತುಂಬ ಚೆನ್ನಾಗಿದೆ. ವರ್ಕ್ ವೈಸ್ ಎಲ್ಲ ಫೆಸಿಲಿಟಿ ಇರುತ್ತೆ, ನಿಮಗೆ ಏನೂ ತೊಂದರೆ ಇರೋದಿಲ್ಲ. ಒಂದೇನಂತಂದರೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮಲ್ಲಿ ಎಷ್ಟು ಒಂದು ಕೆಪಾಸಿಟಿ ಇರುತ್ತೆ ಮಾಡೋವಂಥ ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ನಿಮ್ಮಲ್ಲಿರುವಂಥ ಎಬಿಲಿಟಿ ಇನ್ನೊಬ್ಬರ ಮೇಲೆ ಅದು ಆಗುತ್ತಾ ಅಂತ ಇನ್ನೊಬ್ಬರಿಗೆ ನಿಮ್ಮ ಒಂದು ಕೆಲಸವನ್ನು ಇನ್ನೊಬ್ಬರಿಗೆ ಕೊಟ್ಟು ನೀವು ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗಬೇಡಿ. ತುಂಬ ಇಂಪಾರ್ಟೆಂಟ್ ಮೆಸೇಜ್ ಇದೆ ಇದು. ಓಕೆ, ಆ ರೀತಿ ಆಗುವಂಥ, ಯಾಕಂದರೆ ಅಪರ್ಚುನಿಟಿ ಇದೆ, ಅದಕ್ಕೆ ತಕ್ಕ ಹಾಗೆ ನಿಮಗೆ ಸ್ಕಿಲ್ಸ್ ಇದೆ, ಅದಕ್ಕೆ ತಕ್ಕ ಹಾಗೆ ನಿಮಗೆ ಎಲ್ಲ ಒಂದು ಫೆಸಿಲಿಟೀಸ್ ಇದೆ. ಒಂದೇನಂತಂದರೆ ನೀವು ಮಾಡ್ತೀರಾ ಕೂಡ, ಇಲ್ಲಂತಲ್ಲ, ಬಟ್ ಯಾರಿಗಾದರೂ ಈಸಿಯಾಗಿ ನಂಬಿ ನಿಮ್ಮ ಒಂದು ಬಿಸ್ನೆಸ್ ಅಥವಾ ಜಾಬನ್ನು ಅವ್ರ ಕೈಯಲ್ಲಿ ಕೊಡ್ಲಿಕ್ಕೆ ಹೋಗಬೇಡಿ ಅನ್ನೋ ಅಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ತುಂಬ ಚೆನ್ನಾಗಿದೆ ವರ್ಕ್ ವೈಸ್ ನಾನು ನೋಡ್ತಾ ಇದ್ದೀನಿ. ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ವಾವ್, ಸೂಪರ್. ಇದಿಷ್ಟೇ ಅಲ್ಲ, ನಿಮ್ಮ ಲೈಫಲ್ಲಿ ಬರುವಂಥ ದಿನಗಳಲ್ಲಿ ಇನ್ನೂ ನಿಮಗೆ ಹೊಸ ಹೊಸ ಅಪರ್ಚುನಿಟೀಸ್ ನಿಮಗಾಗಿ ಓಪನ್ ಆಗ್ತಾ ಇದೆ. ಬೇರೆ ಬೇರೆ ಕಡೆಯಿಂದ ಬಿಸ್ನೆಸ್ ಒಂದು ಅಪ್ರೋಚಸ್ ಇರ್ಬೋದು, ಅಥವಾ ನೀವು ಜಾಬಲ್ಲಿ ಒಂದು ಇನ್ಕ್ರಿಮೆಂಟ್ ಇರುವಂಥದ್ದು, ಏನೋ ಚಾಲೆಂಜ್ ಬಂದರೂ ನೀವು ಫೇಸ್ ಮಾಡ್ತೀರಾ ಅನ್ನುವಂಥದ್ದು, ನಿಮ್ಮ ಎಬಿಲಿಟಿ ಏನು ಚೆಕ್ ಮಾಡಬೇಕಲ್ವಾ, ಬರೋ ಅಂಥ ದಿನಗಳಲ್ಲಿ ಖಂಡಿತ ಅದಾಗುತ್ತೆ. ನೀವು ಅದನ್ನು ಕಂಪ್ಲೀಟಾಗಿ ಮಾಡ್ತೀರಾ ಕೂಡ. ಮಲ್ಟಿ ಟಾಸ್ಕ್ ಏನಾದರೂ ತಗೊಳ್ತಾ ಇದ್ದೀರಾ, ಓಕೆ, ಅದರಲ್ಲಿನೂ ಕೂಡ ನಿಮಗೆ ಒಂದು ಚೆನ್ನಾಗಿರುವಂಥ ಎನರ್ಜಿ ನಾನು ನೋಡ್ತಾ ಇದ್ದೀನಿ.
ಬಟ್ ಒಂದೇನಂತಂದ್ರೆ ಬಿಸ್ನೆಸ್ ಆಸ್ಪೆಕ್ಟ್ ಇಂದ ಸ್ಪೆಷಲಿ ನಿಮಗೆ ಬೇರೆ ಬೇರೆ ಕಡೆಯಿಂದ ಅಪರ್ಚುನಿಟೀಸು ಬರುತ್ತೆ. ಅದನ್ನ ಕೈಗೆ ಎತ್ಕೊಂಡ್ರೆ ನೀವು ಸಕ್ಸಸ್ ಕೂಡ ಆಗ್ತೀರಾ. ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಇಂದ ನೋಡಿದಾಗ ಯಾಕೋ ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾಕೆ ನೋವು ಮಾಡ್ಕೊಂಡಿದ್ದೀರಾ? ಯಾರಿಗಾದ್ರೂ ನೀವೇನಾದ್ರೂ ಹೇಳ್ತೀರಾ, ಬಟ್ ಅವ್ರು ಕೇಳ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ನೋವು ಆಗುತ್ತೆ. ಅಥವಾ ಯಾರಾದ್ರೂ ನಿಮಗೇನಾದ್ರೂ ಹೇಳಿದ್ದಾರೆ ಅಂತಂದ್ರೆ ಅದರಿಂದ ನೀವು ನೋವು ಪಡೋ ಅಂಥದ್ದು. ರಿಲೇಶನ್ಶಿಪ್ ಅಲ್ಲಿ ಎಸ್ಪೆಷಲಿ ಯಾರೋ ನಿಮ್ಗೆ ಹರ್ಟ್ ಮಾಡಿದ್ದಾರೆ, ತುಂಬಾ ಮನಸ್ಸನ್ನ ನೋಯಿಸಿದ್ದಾರೆ. ಯಾವ ರೀತಿ ಅಂತಂದ್ರೆ ಯಾರಿಗೂ ನಂಬಬಾರ್ದು ಅನ್ನೋ ಲೆಕ್ಕಕ್ಕೆ ನೀವಿದ್ದೀರಾ ಇವಾಗ. ಮತ್ತೆ ಮಾತಾಡ್ತಾ ಇಲ್ಲ, ಮಾತಾಡಬೇಕು ಅಂತ ನಿಮಗೆ ಅನಿಸ್ತಾ ಇಲ್ಲ. ಸ್ವಲ್ಪ ನಿಮಗೆ ಎಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು. ರಿಲೇಶನ್ಶಿಪ್ ಇಂದ ಈ ರೀತಿ ಆಯ್ತು ಅಲ್ಲ ಅನ್ನುವಂಥದ್ದು ನಿಮಗೆ ನಡೀತಾ ಇದೆ. ಇನ್ನು ನೋಡಿದ್ರೆ ದ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಸ್ಟ್ರೆಂತ್ ಕಾರ್ಡ್ ಏನ್ ಹೇಳುತ್ತೆ ನೋಡಿ, ಪ್ರಾಬ್ಲಮ್ ಇದೆ, ಬಟ್ ಪ್ರಾಬ್ಲಮ್ ಎಲ್ಲಿ ಅಂತಂದ್ರೆ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ ಎಲ್ಲ ಕೂಡ. ಬರುವಂತ ದಿನಗಳಲ್ಲಿ ನೀವೇನ್ ಮಾಡ್ತೀರಾ, ಅದರಿಂದ ಹೊರಗೆ ಬರ್ತೀರಾ. ಆ ಒಂದು ಏನ್ ನೆಗೆಟಿವಿಟಿ ಇದೆ, ಎಂಗ್ಸೈಟಿ ಇದೆ, ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಡಿಪ್ರೆಷನ್ ಇಂದ ನೀವು ಹೊರಗಡೆ ಬರ್ತೀರಾ. ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತೀರಾ. ನಿಮ್ಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಇರಬಹುದು. ಓಕೆ, ಆ ಸಿಟ್ಟಿನಿಂದ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಬರುವಂತ ದಿನಗಳಲ್ಲಿ ನೀವು ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡ್ತೀರಾ. ಎಸ್ಪೆಷಲಿ ನಿಮ್ಮ ಮೇಲೆ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀರಾ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಾ. ಹಾಗಾಗಿ ಅದರಿಂದ ಹೊರಗೆ ಬರ್ತೀರಾ. ಸ್ವಲ್ಪ ಟಫ್ ಇರುತ್ತೆ, ಈಸಿ ಅನ್ಸೋದಿಲ್ಲ ಯಾರಿಗೂ ಕೂಡ. ಬಟ್ ಇನ್ನೊಬ್ರಿಗೆ ಲೈಫಲ್ಲಿ ಬ್ಲೇಮ್ ಮಾಡೋ ಬದಲಿ ನಾವೇನ್ ಮಾಡಬೇಕು, ನಮ್ಮ ಮೇಲೆ ವರ್ಕ್ ಮಾಡಬೇಕು. ಪ್ರಯಾರಿಟಿ ಯಾವಾಗ್ಲೂ ಮೊದಲು ನಮಗಾಗಿ ಕೊಡಬೇಕು ಯಾವಾಗಿದ್ರು. ಆ ನಂತರ ಸೆಕೆಂಡ್ರಿ ಎಲ್ಲರೂ ಕೂಡ. ಓಕೆ, ತಂದೆ ತಾಯಿಗೆ ನೀವು ಕೊಡ್ತೀರಾ, ಅದು ಓಕೆ. ಅದಾದ ನಂತರ ಫಸ್ಟ್ ಪ್ರಯಾರಿಟಿ ನಮ್ಮ ಮೇಲೆ ಇರ್ಬೇಕು ಯಾವಾಗಿದ್ರು. ಯಾಕಂತಂದ್ರೆ ಲೈಫಲ್ಲಿ ಆ ಒಂದು ಚಾಲೆಂಜಸ್ನ ಫೇಸ್ ಮಾಡೋದು ನೀವೇ. ಸೊ ಇನ್ನೊಬ್ಬರ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು ಅಲ್ವಾ? ಇನ್ನು ಯೂನಿವರ್ಸ್ ಏನು ಗೈಡೆನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದೆ, ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ. ಮತ್ತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಬರುವಂತ ದಿನಗಳಲ್ಲಿ. ಇವಾಗ ಏನ್ ನಿಮ್ಗೆ ತೊಂದರೆ ಅಂತ ಅನಿಸ್ತಾ ಇದೆ, ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ತೀರಾ. ಹೇಗೆ ನೀವು ವರ್ಕ್ ಮಾಡ್ತೀರಾ ಅದೇ ರೀತಿಯಾಗಿ ನಿಮ್ಗೆ ಏನಾಗುತ್ತೆ, ಒಂದು ಹೊಸ ಶುರುವಾದ್ ಅಂತ ಹೇಳ್ಬಹುದು. ಹೊಸದಾಗಿ ಇರುವಂತ ಒಂದು ಲೈಫ್ ಶುರು ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫಲ್ಲಿ. ಏನೋ ನಿಮ್ಮ ಕಾರ್ಮಿಕ್ ಬ್ಯಾಗೇಜಸ್ ಇತ್ತು, ಏನೋ ಇತ್ತು, ಅದೆಲ್ಲ ಹೊರಗಡೆ ಬಿಡ್ತಾ ಇದ್ದೀರಾ. ಇನ್ನು ನೀವು ಏನಾಗ್ತಾ ಇದ್ದೀರಾ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡು ಒಂದು ಹೊಸದೊಂದು ಆಸ್ಪೆಕ್ಟ್ ಕಡೆ ಹೋಗ್ತಾ ಇದ್ದೀರಾ ಅನ್ನೋವಂಥದ್ದು ಬರ್ತಾ ಇದೆ. ತುಂಬಾ ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿ. ನೀವು ಕೂಡ ತುಂಬಾ ಪಾಸಿಟಿವ್ ಆಗಿ ಮೂವ್ ಆನ್ ಕೂಡ ಆಗ್ತೀರಾ ರಿಲೇಶನ್ಶಿಪ್ ಅಲ್ಲಿ ಅನ್ನೋವಂಥದ್ದು. ಓಕೆ, ರೀಡಿಂಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ. ಹಾಗೆ ನನಗೆ ತಿಳಿಸಿ ಕೂಡ ಮೆಸೇಜ್ ಮುಖಾಂತರ ಹೇಗನ್ನಿಸ್ತು ಅಂತ ಹೇಳಿ. ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಎಷ್ಟು ನಿಮಗೆ ರಿಲೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.